ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳುವು ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕೇರಳ ಎಸ್ಐಟಿ 13 ಆರೋಪಿಗಳನ್ನು ಬಂಧಿಸಿದೆ. ಈ ಮಧ್ಯೆ ಚಿನ್ನ ಕಳುವು ಪ್ರಕರಣಕ್ಕೆ ಇಡಿ ಕೂಡ ಈಗ ಎಂಟ್ರಿ ಕೊಟ್ಟಿದೆ. ಇವತ್ತು ಇಡಿ ಅಧಿಕಾರಿಗಳು ಬೆಂಗಳೂರು, ಬಳ್ಳಾರಿಯಲ್ಲಿ ದಾಖಲೆಗಳನ್ನು ಚಾಲಾಡಿದರು. ಶಬರಿಮಲೆ ಚಿನ್ನ ಕಳವು ಕೇಸ್, ಇಡಿ ಸರಣಿ ರೈಡ್. ಬೆಂಗಳೂರು, ಬಳ್ಳಾರಿ ಸೇರಿ 5 ಕಡೆ ತೀವ್ರ ಶೋಧ. ಇಡಿ ಲಗ್ಗೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಪ್ರಕರಣ ಸಂಬಂಧ ಇಡಿ ಸರಣಿ ರೇಡ್ ನಡೆಸಿದೆ. ಬಳ್ಳಾರಿಯ ಚಿನ್ನಾಭರಣ ಅಂಗಡಿಗೆ ಲಗ್ಗೆ ಇಟ್ಟಿದೆ. ಇತ್ತ ಬೆಂಗಳೂರಿನಲ್ಲಿ ಚಿನ್ನ ಕಳವು ಕೇಸ್ನ ಎ1 ಉನ್ನಿಕೃಷ್ಣನ್ ಪೊಟ್ಟಿ ಮನೆ ಮೇಲೂ ಇಡಿ ದಾಳಿ ನಡೆಸಿದೆ. ಅತ್ತ ಕೇರಳದಲ್ಲಿ ಎಸ್ಐಟಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಕಳ್ಳತನ ಪ್ರಕರಣದ ತನಿಖೆ ನಡೆಸುತ್ತಿದೆ. ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪುಟ್ಟಿ, ಶಬರಿಮಲೆ ದೇಗುಲದ ಮುಖ್ಯ ಅರ್ಚಕ ಕಂಡರಾರು ರಾಜೀವರು, ಬಳ್ಳಾರಿಯ ರೊದ್ದಂ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ ಸೇರಿದಂತೆ 13 ಜನರನ್ನ ಬಂಧಿಸಲಾಗಿದೆ. ಇದೀಗ ಶಬರಿಮಲೆ ಚಿನ್ನ ಕಳವು ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಶಂಕೆ ಹಿನ್ನೆಲೆಯಲ್ಲಿ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಇಂದು ಬೆಂಗಳೂರು, ಬಳ್ಳಾರಿ ಮತ್ತು ಕೇರಳದ ತಿರುವನಂತಪುರಂನಲ್ಲಿ ದಾಳಿ ನಡೆಸಿದೆ. ಇಡಿ ಅಧಿಕಾರಿಗಳು ಎ1 ಉನ್ನಿಕೃಷ್ಣನ್, ಶಬರಿಮಲೆ ದೇಗುಲದ ಮುಖ್ಯ ಅರ್ಚಕ ಕಂಡರಾರು ರಾಜೀವರು, ಶಬರಿಮಲೆ ದೇಗುಲದ ಆಡಳಿತ ಮಂಡಳಿಯ ಮಾಜಿ ಅಧಿಕಾರಿ ಮುರಾರಿ ಬಾಬು, ಬಳ್ಳಾರಿಯ ರೊದ್ದಂ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ ನಿವಾಸ ಮತ್ತು ಜ್ಯುವೆಲ್ಲರಿ ಶಾಪ್ ಸೇರಿದಂತೆ 5 ಕಡೆ ದಾಳಿ ನಡೆಸಿದೆ. ದಾಖಲೆಗಳನ್ನ ಪರಿಶೀಲನೆ ನಡೆಸಿದೆ. ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿರ್ತಕ್ಕಂಥದ್ದು ನನ್ನ ಬಲಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ. ನಾವೀಗ ಶ್ರೀರಾಮ್ಪುರದಲ್ಲಿರ್ತಕ್ಕಂಥ ಪೋಟಿ ಉನ್ನಿಕೃಷ್ಣರವರ ಮನೆ ಮುಂಭಾಗದಲ್ಲಿದ್ದೇವೆ. ಈ ಒಂದು ಬಿಲ್ಡಿಂಗ್ನ 4ನೇ ಮಹಡಿಯಲ್ಲಿ, ಅಪಾರ್ಟ್ಮೆಂಟ್ನ 4ನೇ ಮಹಡಿಯಲ್ಲಿ ವಾಸವಾಗಿದ್ರು ಪೋಟಿ ಉನ್ನಿಕೃಷ್ಣನ್. ಕಳೆದ ಅಕ್ಟೋಬರ್ 25ರಲ್ಲಿ ಎಸ್ಐಟಿ ಅಧಿಕಾರಿಯಿಂದ ಬಂದಂಥ ಎಸ್ಐಟಿ ಅಧಿಕಾರಿಗಳು ಕೂಡ ಈ ಮನೆಯ ಮೇಲೆ ರೇಡ್ ಅನ್ನ ಮಾಡಿ ದಾಳಿಯನ್ನು ನಡೆಸಿ ಕೆಲವೊಂದು ಮಹತ್ವದ ದಾಖಲಾತಿಗಳನ್ನು ಕೂಡ ವಶಕ್ಕೆ ಪಡೆದಿದ್ರು ಅಂತ ಹೇಳಲಾಗ್ತಿದೆ. ಅತ್ತ ಬಳ್ಳಾರಿಗೆ 2 ಇನ್ನೋವಾ ಕಾರಿನಲ್ಲಿ ಎಂಟ್ರಿ ಕೊಟ್ಟಿದ್ದ 9 ಇಡಿ ಅಧಿಕಾರಿಗಳು ರೊದ್ದಂ ಜ್ಯುವೆಲ್ಲರಿಯಲ್ಲಿ ದಾಖಲೆ ಪರಿಶೀಲಿಸಿದ್ದಾರೆ. ಕೋಟೆ ಪ್ರದೇಶದಲ್ಲಿರುವ ಜ್ಯುವೆಲ್ಲರಿ ಮಾಲೀಕನ ಗೋವರ್ಧನ್ ಮನೆಯಲ್ಲೂ ಪರಿಶೀಲನೆ ನಡೆಸಿದ್ದಾರೆ. ನಾವೀಗ ಬಳ್ಳಾರಿಯ ಬೆಂಗಳೂರು ರಸ್ತೆ ಇರತಕ್ಕಂತಹ ರೊದ್ದಂ ಜ್ಯುವೆಲ್ಲರಿ ಶಾಪ್ನ ಮುಂಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ರೊದ್ದಂ ಜ್ಯುವೆಲ್ಲರಿ ಶಾಪ್ ಮೇಲೆ ಇಡಿ ಅಧಿಕಾರಿಗಳು ಈಗಾಗಲೇ ದಾಳಿ ನಡೆಸಿ ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಷ್ಟಕ್ಕೂ ಏನಿದು ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಕೇಸ್? ಖದೀಮರು ಅಯ್ಯಪ್ಪನ ಚಿನ್ನ ಕದ್ದಿದ್ದು ಹೇಗೆ? ಬಳ್ಳಾರಿ ಉದ್ಯಮಿಗೂ ಈ ಕೇಸ್ಗೂ ಏನು ನಂಟು ಅಂತ ನೋಡೋದಾದ್ರೆ, 1998ರಲ್ಲಿ ಮದ್ಯದ ದೊರೆ ವಿಜಯ್ ಮಲ್ಯ ಶಬರಿಮಲೆಗೆ 30 ಕೆಜಿ ಚಿನ್ನ ದೇಣಿಗೆ ನೀಡಿದ್ರು. ಈ ಚಿನ್ನದಲ್ಲಿ ಶಬರಿಮಲೆ ದೇಗುಲದ ಬಾಗಿಲು, ಗೋಡೆಗೆ ಮತ್ತು ಅಯ್ಯಪ್ಪನ ದೇಗುಲದ ಗರ್ಭಗುಡಿಯ ದ್ವಾರಪಾಲಕ ಮೂರ್ತಿಗಳಿಗೆ ಚಿನ್ನದ ಲೇಪನ ಮಾಡಲಾಗಿತ್ತು. ಶಬರಿಮಲೆ ದೇಗುಲದ ಅರ್ಚಕರ ಮಾಜಿ ಸಹಾಯಕ ಉನ್ನಿಕೃಷ್ಣನ್ 2019ರಲ್ಲಿ ಚಿನ್ನದ ಮರುಲೇಪನಕ್ಕೆಂದು ಈ ಚಿನ್ನದ ಫಲಕಗಳನ್ನು ಪಡೆದಿದ್ದ. ಬೆಂಗಳೂರು ಸೇರಿದಂತೆ ಹಲವೆಡೆ ತೆಗೆದುಕೊಂಡು ಹೋಗಿದ್ದ. ಬಳಿಕ ಚೆನ್ನೈನಲ್ಲಿ ಫಲಕಗಳನ್ನು ಖರೀದಿಸಿ ಚಿನ್ನವನ್ನ ಕದ್ದಿದ್ದಾನೆ ಅನ್ನೋ ಆರೋಪ ಇದೆ. ಹೀಗೆ ಕದ್ದ ಅಯ್ಯಪ್ಪ ಸ್ವಾಮಿಯ ಚಿನ್ನದಲ್ಲಿ 474 ಗ್ರಾಂ ಚಿನ್ನವನ್ನ ಉನ್ನಿಕೃಷ್ಣನ್ ಬಳ್ಳಾರಿಯ ರೊದ್ದಂ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ಗೆ ಮಾರಾಟ ಮಾಡಿರ್ತಾರೆ. ಇದೇ ಕಾರಣಕ್ಕೆ ಕಳೆದ ಅಕ್ಟೋಬರ್ನಲ್ಲಿ ಕೇರಳ ಎಸ್ಐಟಿ ರೊದ್ದಂ ಜ್ಯುವೆಲ್ಲರಿ ಮೇಲೆ ದಾಳಿ ನಡೆಸಿತ್ತು. ಬಳಿಕ ಗೋವರ್ಧನ್ ಅನ್ನ ಬಂಧಿಸಿತ್ತು. ಇದೀಗ ಇಡಿ ರೊದ್ದಂ ಜ್ಯುವೆಲ್ಲರಿ ಮೇಲೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಇತ್ತ ಬೆಂಗಳೂರಿನ ಉನ್ನಿಕೃಷ್ಣನ್ ನಿವಾಸದ ಮೇಲೂ ಇಡಿ ದಾಳಿ ನಡೆಸಿದೆ. ಬೆಂಗಳೂರಿನಿಂದ ಶಿವಪ್ರಸಾದ್ ಜೊತೆ ವಿನಾಯಕ್, ಟಿವಿ9 ಬಳ್ಳಾರಿ.